ರೈತರು ಪಟ್ಟು ಬಿಡ್ತಿಲ್ಲ, ಸರ್ಕಾರ ಮಂಡಿ ಊರ್ತಾ ಇಲ್ಲ. ನಮ್ಮದು ರೈತಪರ ಸರ್ಕಾರ ಅಂದ್ರೂ ಕೂಡ ರೈತರ ಬೇಡಿಕೆ ಬಗ್ಗೆ, ಬೆಂಬಲ ಬೆಲೆಯ ಬಗ್ಗೆ ತುಟಿ ಬಿಚ್ಚುತ್ತಾ ಇಲ್ಲ. ಬದಲಾಗಿ ಕೇಂದ್ರದತ್ತ ಬೊಟ್ಟು ಮಾಡ್ತಾ ಇದೆ. ಹೀಗಾಗಿ ರೈತರು ಮತ್ತು ಸರ್ಕಾರದ ನಡುವಿನ ಸಂಘರ್ಷ ಇನ್ನೂ ಕೂಡ ಮುಂದುವರೆದಿದೆ. ಸಮಯಾವಕಾಶ ಕೇಳಿರುವಂತಹ ಸರ್ಕಾರಕ್ಕೆ ರೈತರು ಸ್ಪಂದಿಸಿದ್ದಾರೆ. ಮತ್ತೊಂದು ದಿನ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ರೈತಾಕ್ರೋಶಕ್ಕೆ ಬೆದರಿದ ಸರ್ಕಾರ ಮತ್ತೊಂದು ದಿನ ಡೆಡ್ಲೈನ್. ರೈತರ ವಿಚಾರದಲ್ಲಿ ಎಂದೂ ನಾನು ರಾಜಕಾರಣ ಮಾಡೋದಿಲ್ಲ ಅಂತ ಹೇಳಿ ನಿಮಗೆ ಪ್ರಮಾಣ ಮಾಡಿ ಹೇಳ್ತಿದ್ದೇನೆ. ಹೆದ್ದಾರಿ ಬಂದ್ 2 ದಿನ ಮುಂದೂಡಿಕೆ. ಬೇಡಿಕೆ ಈಡೇರದಿದ್ರೆ ಉಗ್ರ ಹೋರಾಟ. ಇಡೀ ಉತ್ತರ ಕರ್ನಾಟಕ ಇತಿಹಾಸದೊಳಗ ಐತಿಹಾಸಿಕ ಆಗ್ತಕ್ಕಂತ ಹೋರಾಟ ಇದು ರೂಪುಗೊಂಡದ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿ ಮಾಡಬೇಕು ಅಂತ ಪಟ್ಟು ಹಿಡಿದಿರೋ ರೈತರ ಹೋರಾಟ ತೀವ್ರಗೊಂಡಿದೆ. ದಿನಕ್ಕೊಬ್ಬರು ಸಚಿವರು ರೈತರ ಪ್ರತಿಭಟನಾ ಸ್ಥಳಕ್ಕೆ ಬರ್ತಿದ್ದಾರೆ. ಆದರೆ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ. ನೆನೆ ಎಚ್.ಕೆ. ಪಾಟೀಲ್ ರೈತರನ್ನ ಸಂಧಾನಕ್ಕೆ ಆಹ್ವಾನಿಸಿದ್ರು. ಆದರೆ ರೈತರು ಸಿಎಂ ಜೊತೆಗಿನ ಸಭೆಗೆ ನಿರಾಕರಿಸಿದ್ರು. ಇವತ್ತು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ರನ್ನ ಸ್ಥಳಕ್ಕೆ ಕಳಿಸಿದ ಸಿಎಂ 2 ದಿನ ಸಮಯ ಕೇಳುವಂತೆ ಸೂಚಿಸಿದ್ರು. ಅದರಂತೆ ರೈತರ ಜೊತೆ ಮಾತುಕತೆ ನಡೆಸಿದ ಶಿವಾನಂದ ಪಾಟೀಲ್ ಸರ್ಕಾರ ಬೇಡಿಕೆ ಈಡೇರಿಸುತ್ತೆ, 2 ದಿನ ಸಮಯ ನೀಡಿ ಅಂದ್ರು. ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ನಾಳೆ ಸಿಎಂ ಸಭೆ ನಡೆಸಿ ಅಂತಿಮ ನಿರ್ಧಾರ ಕೈಗೊಳ್ತಾರೆ ಅಂತ ಹೇಳಿದ್ರು. ಸಿಎಂ ಅವರು ನನಗೆ ಏನ್ ಸಂದೇಶ ಹೇಳಿದಾರೆ ಅದನ್ನ ನಿಮಗೆ ಹೇಳಬೇಕಿದ್ದು ನನ್ನ ಕರ್ತವ್ಯ. ಇವತ್ತು ಒಂದು ದಿವಸ ಅವರಲ್ಲಿ ಹೋಗಿ ವಿನಂತಿ ಮಾಡ್ಕೊಂಡ್ ಬಾ, 2 ದಿವಸದಲ್ಲಿ ನಾವು ಬಗೆಹರಿಸೋಣ, ಏನಾರೇ ಮಾಡಿ ಬಗೆಹರಿಸ್ತೀವಿ, ದಯಮಾಡಿ ಅವರಲ್ಲಿ ಒಂದು ಸಮಯ ಕೇಳ್ಕೋ. ಸಮಯಾವಕಾಶ ಕೇಳಿದ ಸರ್ಕಾರಕ್ಕೆ ಸ್ಪಂದಿಸಿದ ರೈತರು ಮತ್ತೊಂದು ದಿನ ಡೆಡ್ಲೈನ್ ನೀಡಿದ್ದಾರೆ. ನಾಳೆ ಸಂಜೆ 7 ಗಂಟೆವರೆಗೂ ಕಾಲಾವಕಾಶ ನೀಡಿದ್ದಾರೆ. ಇಂದು ಸಂಜೆ 7 ಗಂಟೆಗೆ ಡೆಡ್ಲೈನ್ ನೀಡಿದ್ದ ರೈತರು ನಾಳೆಯಿಂದ ರಾಷ್ಟ್ರೀಯ ಹೆದ್ದಾರಿ ತಡೆಗೆ ಪ್ಲಾನ್ ಮಾಡಿದ್ರು. ಆದ್ರೆ ನಾಳೆ ಸಿಎಂ ಸಭೆ ಕರೆದಿರೋ ಹಿನ್ನೆಲೆಯಲ್ಲಿ ಹೆದ್ದಾರಿ ಬಂದ್ ನಿರ್ಧಾರವನ್ನ ಮುಂದೂಡಿದ್ದಾರೆ. 2 ದಿನ ಕಾದು ನೋಡಿ ಹೆದ್ದಾರಿ ಬಂದ್ಗೆ ನಿರ್ಧರಿಸಿದ್ದಾರೆ. ಭಾನುವಾರ ಹೆದ್ದಾರಿ ಬಂದ್ ಮಾಡೋ ಸಾಧ್ಯತೆ ಇದೆ. ಇವತ್ತ ನಾಳೆ ಒಂದು ದಿವಸ ಅವಕಾಶ ಕೊಡ್ತು. ನಾಳೆ ಎಂತ ಪ್ರಸಂಗ ಬಂದೈತಂದ್ರು ನೀವು ಎಬಸ್ಬೇಕ. ಏನಾದ್ರೂ ಎಬಸ್ಲಿಲ್ಲ ಅಂತಂದ್ರ ನಾಳೆಲ್ಲ ನಾಡ್ದ ಅಚ್ಚಿ ನಾಡ್ದ ತಮಗ ನಾಳೆ ಒಂದು ದಿವಸ ಅವಕಾಶ ಕೊಡತ್ತು. ನಾಡ್ದು ಏನಾದ್ರೂ ಬಗೆಹರಿಸಲಿಲ್ಲ ಅಂತಂದ್ರ ಇದ್ರ 10 ಪಟ್ಟು ಮತ್ತೆ ಬೇರೆ ಕಾರ್ಯಕ್ರಮ ಮಾಡಿ ಸರ್ಕಾರ ಮೇಲೆ ಸರ್ಕಾರ ಉಳಿತಕ್ಕಂತ ಕೂಡ ಸಂದರ್ಭ ಇಲ್ಲ. ಇವತ್ತು ಜನಾಂದೋಲನ ಕಾರ್ಯಕ್ರಮ ಆಗಿದ್ದು. ಸಚಿವರ ಕಾರ್ ಮೇಲೆ ಚಪ್ಪಲಿ, ನೀರಿನ ಬಾಟಲ್ ಎಸೆತ. ಇನ್ನು ಸಚಿವರು ಮಾತು ಮುಗಿಸಿ ವಾಪಸ್ ಆಗ್ತಿದ್ದಂತೆ ಆಕ್ರೋಶಗೊಂಡಿದ್ದ ರೈತರು ಸಚಿವರ ಕಾರ್ ಮೇಲೆ ಚಪ್ಪಲಿ, ನೀರಿನ ಬಾಟಲ್ ಎಸೆದು ಆಕ್ರೋಶ ಹೊರಹಾಕಿದ್ರು. ಹೆಚ್ಚಿನ ಸಂಖ್ಯೆಯಲ್ಲಿದ್ದ ಪೊಲೀಸರು ಸಚಿವರನ್ನ ಸುರಕ್ಷಿತವಾಗಿ ಅಲ್ಲಿಂದ ವಾಪಸ್ ಕರೆದುಕೊಂಡು ಹೋದ್ರು. ಸರ್ಕಾರ ಹೀಗೆ ಸರ್ಕಸ್ ಮಾಡ್ತಿದ್ರೆ ಗುರ್ಲಾಪುರದಲ್ಲಿ ಇಂದು ಬೆಳಗಿನಿಂದಲೂ ಹೋರಾಟ ತೀವ್ರವಾಗಿತ್ತು. ವಿವಿಧ ಮಠಾಧೀಶರು, ಬೇರೆ ಬೇರೆ ಜಿಲ್ಲೆಗಳ ರೈತರು, ವಿದ್ಯಾರ್ಥಿಗಳು ಕೂಡ ಹೋರಾಟದಲ್ಲಿ ಪಾಲ್ಗೊಂಡಿದ್ರು. ಇನ್ನು ಕರವೇ ಸಂಘಟನೆ ನಾಳೆ ಬೆಳಗಾವಿ ಬಂದ್ಗೆ ಕರೆ ನೀಡಿದೆ. ಮೂಡಲಗಿಯಲ್ಲಿ ರೈತರು ಹಿಂದೆ ಬಂದ್ ಆಚರಿಸಿದ್ರು. ಅಷ್ಟೇ ಅಲ್ಲ, ಸಚಿವ ಶಿವಾನಂದ ಪಾಟೀಲ್ ಅವರ ಅಣಕು ಶವಯಾತ್ರೆ ನಡೆಸಿದ್ರು. ಇನ್ನು ಅಥಣಿಯಲ್ಲಿ ಬಾರುಕೋಲು ಚಳವಳಿ ನಡೆಸಲಾಯಿತು. ಹುಕ್ಕೇರಿ, ಅಥಣಿಯಲ್ಲೂ ಇಂದು ಹೋರಾಟ ತೀವ್ರವಾಗಿತ್ತು. ಬೆಳಗಾವಿಯಲ್ಲದೆ ಬಾಗಲಕೋಟೆಯ ಲೋಕಾಪುರ, ವಿಜಯಪುರದ ಗಗನ್ ಸರ್ಕಲ್ನಲ್ಲೂ ಕಬ್ಬು ಬೆಳೆಗಾರರ ಹೋರಾಟ ಇಂದು ಕೂಡ ಮುಂದುವರೆದಿತ್ತು. ಅಂತೂ ಇಂತೂ 8ನೇ ದಿನದ ಬಳಿಕ ಸರ್ಕಾರ ಕಣ್ಣು ತೆರೆದಿದ್ದು ನಾಳೆ ಸರ್ಕಾರದ ನಿರ್ಧಾರದ ಆಧಾರದ ಮೇಲೆ ರೈತರ ಹೋರಾಟ ನಿಂತಿದೆ. ಬ್ಯೂರೋ ರಿಪೋರ್ಟ್, TV9.